ಅದನ್ನ ಹೇಳಲ್ಲ ಮಾಡಿ ತೋರಿಸ್ತೀನಿ ಏನೂ ಇಲ್ಲ ಮೋಷನ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ಲೂಸ್ ಯೂಸ್ ಆಗ್ತದೆ ಓಕೆ ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನು ಏನು ಪನ್ನೀರ್ ಟಿಕ್ಕಾಗಿ ಏನೇನು ಬೇಕು ಅನ್ನೋದನ್ನ ಪ್ರೀ ಮ್ಯಾರಿನೇಟೆಡ್ ಅಡುಗೆ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಅಂತ ಇವ್ರು ಬರ್ಬೇಕಂತಿದ್ರಲ್ಲ ವ್ಲಾಗ್ಗೆ ನಾನು ಮಾಡಬೇಕು ಅಂತ ಇದಕ್ಕಲ್ಲ ಸೆಕೆಂಡ್ ಸ್ಟಿಕ್ ಈಸ್ ಆಲ್ಮೋಸ್ಟ್ ರೆಡಿ ಸೊ ತವ ಹೀಟ್ ಆಗ್ತಾ ಇದೆ ಒಂದು ಸೆಕೆಂಡ್ ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ ಆಮೇಲೆ ಇದರಲ್ಲೇ ಬಾ ಕಮ್ ಆಯಿಲ್ ಹಾಕಿದ್ವಿ ಗೀ ರೋಸ್ಟು ಮಾಡ್ಬೋದಿತ್ತು ತಾನೆ ನೀನೇ ಆಯಿಲ್ ತೊಗೊಂಡು ಬಟರ್ ಹಾಕಿದ್ದೆ ರೋಸ್ಟು ಮಾಡ್ಬೋದು ಸಿಕ್ಕಾಪಟ್ಟೆ ಘಾಟಿದ್ದೇವೆ ಓಕೆ ಏನು ಈಗ ಚರ್ರನ್ನ ಸೌಂಡ್ ಕೇಳಿಸ್ಕೊತೀರಾ ನೋಡಿ ಸಗದಾಗಿದೆಯಾ ಹಾಯ್ ಎಲ್ರಿಗೂ ನಮಸ್ಕಾರ. ಏನಕ್ಕೆ ಕಿಚನಲ್ಲಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಅಡುಗೆ ನಾನು ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷವಾದ ಅಡುಗೆ ಮಾಡ್ತೀನಿ. ಯಾರು ತಿಂದಿರಬಾರ್ದು, ಮುಂದೆ ತಿನ್ನಕ್ಕೂ ಆಗಬಾರ್ದು. ಅಂದ್ರೆ ಇವ್ರು ಅಡಿಗೆ ಮಾಡೋದು ಆ ತರ ಇರುತ್ತೆ ಅಂತ ನೋಡಿ ನಾನು ಮಾಡೋದನ್ನ ಆಮೇಲೆ ಗೊತ್ತಾಗತ್ತೆ ನಿಮ್ಗೆ ಏನೇನಿದೆ ಐಟಮ್ ಅಂತ ತೋರಿಸ್ತೀನಿ. ಒಂದ್ ನಿಮಿಷ. ಸುಮ್ನೆ ಏನಕ್ಕೆ ಈ ತರ ಖಾಲಿ ಪಲಾವ್ ಬಿಲ್ಡಪ್ಸ್ ಎಲ್ಲ ಕೊಡ್ತೀಯಾ? ನಿಂಗೆ ಮಾಡಕ್ ಬರುತ್ತೆ ಅಡಿಗೆ? ಫಸ್ಟ್ ಈ ತರ ತಗೋಬೇಕು. ಏನಕ್ಕೆ? ಸ್ಟಿಕ್ಸ್ ಫೈಟಿಂಗ್ ಆಡೋದಕ್ಕ? ಏನ್ ಫೈಟಿಂಗ್? ಆಮೇಲೆ ಇಲ್ಲಿ ನೋಡಿ ಇದರಲ್ಲಿ ಇಲ್ಬಾ ಮುಂದೆಗಡೆ ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಏನೇನಪ್ಪ? ಇದರಲ್ಲಿ ಪನ್ನೀರ್ ಇದೆ, ಆನಿಯನ್, ಕ್ಯಾಪ್ಸಿಕಮ್, ಇದು ಕಸೂರಿ ಮೇಥಿ, ಇದು ಲೆಮನ್ ಕರ್ಡ್, ಜಿಂಜರ್ ಗಾರ್ಲಿಕ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದು ಚಿಲ್ಲಿ ಪೌಡರ್, ಪೆಪ್ಪರ್, ಇದು ಗರಂ ಮಸಾಲ, ಇದು ಫುಡ್ ಕಲರ್, ಇದು ಬಂದು ಟರ್ಮರಿಕ್ ಪೌಡರ್. ಇದೇನೋ ಇಟ್ಬಿಟ್ಟಿದೆ ಎಕ್ಸ್ಟ್ರಾ, ನನಗೆ ಗೊತ್ತಾಗ್ತಾ ಇಲ್ಲ. ಇದು ಬೇಸನ್ ಫ್ಲೋರ್, ಓಕೆನಾ? ಇದು ಬೇಸನ್ ಫ್ಲೋರ್. ಇಷ್ಟು ಪದಾರ್ಥನ ನಾವು ತಗೋಬೇಕು. ಮೊದಲಿಗೆ ತಗೊಂಡಾದ್ಮೇಲೆ ಇದನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಸೈಡ್ ಇಟ್ಕೋಬೇಕು. ಬರೀ ವಿಡಿಯೋ ಮಾಡ್ಕೊಂಡಿರ್ಬೇಡ, ಬಂದು ಅಡುಗೆ ಮಾಡಿ ಸಾಕು. ಗೊತ್ತಾಯ್ತು ತಾನೆ ಎಲ್ಲರಿಗೂ ಮಾಡಲ್ಲ ಅಂತ. ಸುಮ್ಮನೆ ನೀನ್ ಮಾಡೋದನ್ನ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ನ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ. ಎಷ್ಟೆಷ್ಟು ಏನೇನು? ಅದು ಪನ್ನೀರ್ 100 ಗ್ರಾಮು, ಆನಿಯನ್. ಡೋಂಟ್ ವೇಸ್ಟ್ ಅಗೇನ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಮಿಸ್ಟರ್ ಅಂಡ್ ಮಿಸಸ್ ಶೆಟ್ಟೀಸ್ ಚಾನಲ್. ಇವ್ರು ತುಂಬಾ ಡಿಸ್ಟ್ರಾಕ್ಟ್ ಮಾಡಿದ್ರು. ಇನಿಷಿಯಲಿ ನಾನೇ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಇವ್ರ ಫೇಸ್ ತೋರಿಸಿದ್ರು. ಆಫ್ಟರ್ ಅ ಲಾಂಗ್ ಬ್ರೇಕ್ ಕಿಚನ್ ಬ್ಲಾಗ್ ಅಲ್ಲಿ ಇದೀವಿ. ಸೊ ಸ್ವಲ್ಪ ಫನ್ ಇರ್ಲಿ ಅಂತ ಅವರು ಜಾಯ್ನ್ ಆದ್ರು. ಇವತ್ತೇನೋ ನಾನೇ ಕ್ಯಾಮ್ರಾ ಫಸ್ಟ್ ಕಾಣಿಸ್ಕೊಂತೀನಿ ಅಂತ. ನಾನು ಆಕ್ಚುಲಿ ಮಾಡ್ಬೇಕು ಅಂತ ನಾನೇ ಇದ್ದಿದ್ದು, ನೀನ್ ಬಂದು ನಾನೇ ಮಾಡ್ತೀನಿ ಅಂತ ಬಿಟ್ಕೊಟ್ಟೆ ಅಷ್ಟೇ. ಇಲ್ಲ ಇಲ್ಲ, ಇಟ್ಸ್ ಓಕೆ, ಇಟ್ಸ್ ಓಕೆ, ಬನ್ನಿ ಪ್ಲೀಸ್, ಇಟ್ಸ್ ಓಕೆ. ಸುಮ್ಮನೆ ನಾಟಕ ಮಾಡಬಾರ್ದು. ಓಕೆ, ಆಕ್ಚುಲಿ ಇವತ್ತು ಏನಕ್ಕೆ ಸಡನ್ ಆಗಿ ಕುಕಿಂಗ್ ಬ್ಲಾಗ್ ಅಂತ ಹೇಳಿದ್ರೆ, ಇವತ್ತು ನಾನು ಶಾಪಿಂಗ್ ಹೋಗಿದ್ವಿ ಇಬ್ರು. ಒಂದು ತವ ತಗೊಂಡೆ. ಆಕ್ಚುಲಿ ಅದು ಡಬಲ್ ರೋಸ್ಟಿಂಗ್ ಸೈಡ್, ಅಂದ್ರೆ ದೋಸಾಗೆ ಮತ್ತೆ ಈ ಪನ್ನೀರ್ ಟಿಕ್ಕಾ ಇಲ್ಲಾಂದ್ರೆ ಚಿಕನ್ ಟಿಕ್ಕಾ ಇದೆಲ್ಲ ಮಾಡೋದಿಕ್ಕೆ ಯೂಸ್ ಮಾಡೋಂಥ ತವ ತಗೊಂಡ್ವಿ. ಅದು ತಗೊಂಡಿದ ತಕ್ಷಣ ಈಗ ಇಮಿಡಿಯೇಟ್ ಆಗಿ ಅಡುಗೆ ಮಾಡಿ ನಾನು ವ್ಲಾಗ್ ಮಾಡ್ಬೇಕಂತೆ. ಸೊ ನಾನು ಆಕ್ಚುಲಿ ವಾಶ್ ಮಾಡಕ್ಕೆ ತೆಗೆದ್ಬಿಟ್ಟಿದ್ದೀನಿ. ಸೊ ಇದು ಯಾವ ಕಂಪನಿದಂದ್ರೆ ಟ್ರೊಮ್ಯಾಂಟಿನಾ ಕಂಪನಿದು. ಸೊ ಟ್ರೊಮ್ಯಾಂಟಿನಾ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಅದರಲ್ಲಿ ಬನ್ನಿ, ಮುಂದೆ ಬನ್ನಿ ತೋರಿಸಿ. ಏನಿದು? ಟೈಟಾನಿಕ್ಸ್ ಕ್ಯಾಸ್ಟಿಂಗ್ ಐರನ್. ಕ್ಯಾಸ್ಟಿಂಗ್ ಐರನ್. ಸೊ ಇದ್ರದ್ದು ಏನು ಅಂದ್ರೆ ಇಲ್ಲೇನೆ ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿದೆ ಆಕ್ಚುಲಿ. ಇಲ್ಲಲ್ಲ, ಇಲ್ಲಿದೆ. ಓ, ಇಲ್ಲೂ ಇದೆ. ಓಕೆ, ಇಲ್ಲೇ ಇದೆ. ಏನು ಅಂದರೆ ಇದು ಪ್ರೀ ಸೀಸನಿಂಗ್ ಆಗಿದೆ, ನಾನ್ ಟಾಕ್ಸಿನ್ನು. ಆಮೇಲೆ ಇನ್ನೇನೇನು ಐಲ್ ಟೆಲ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಸಮ್. ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತಾನೆ ಪ್ರಿಪೇರ್ ಆದೆ. ಪ್ರೀ ಸೀಸನ್ಡ್ ಕ್ಯಾಸ್ಟಿಂಗ್ ಐರನ್ ಅಂತ ಹೇಳಿದ್ರೆ, ನಾವು ಒಂದು ಐರನ್ ಇದನ್ನ ತಗೊಂಡ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಅದಕ್ಕೆ ಏನೇನೋ ಮನೆಯಲ್ಲೇ ಪದಾರ್ಥಗಳನ್ನ ಯೂಸ್ ಮಾಡಿ ಅದನ್ನ ಪ್ರೀ ಕ್ಯಾಸ್ಟಿಂಗ್ ಮಾಡಿ ಇದು
ಸೀಸನ್ ಮಾಡ್ಕೋಬೇಕಂತ ಎಲ್ಲ ಇರುತ್ತೆ, ಪ್ರೊಸೆಸ್ ಎಲ್ಲ ಇದೆ. ಐರನ್ ಅಲ್ಲಿ ದೋಸೆ ಸರಿಗೆ ಬರಲ್ಲ, ಇದ್ರಲ್ಲಿ ಏನೋ ಆ ತರ ಇಲ್ವಂತೆ, ಅವರೇ ಮಾಡಿರ್ತಾರಂತೆ, ನನಗೂ ಗೊತ್ತಿಲ್ಲ. ಈಗ ಅಡಿಗೆ ಅದಕ್ಕೆ ಒಂದು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಪನ್ನೀರ್ ಟಿಕ್ಕಾ ಮಾಡ್ತಾ ಇದ್ದೀನಿ. ಸೊ ಹೆಂಗಿದ್ರು ವೆಜಿಟೇರಿಯನ್ಸ್ ಎಲ್ಲ ತುಂಬಾ ಜನ ಕೇಳಿದ್ರು ಏನಾದ್ರು ವೆಜ್ ಅಂತೂ ಮಾಡಿ ತೋರಿಸಿ ಅಂತ. ಸೊ ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ಪನ್ನೀರ್ ಟಿಕ್ಕಾ ಈ ಕಂಪನಿ ಬ್ರ್ಯಾಂಡ್ ತವಾ ಅಲ್ಲಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಐ ಜಸ್ಟ್ ಶೋ ದಿ ತವಾ. ಇಟ್ಸ್ ವೆರಿ ಮಚ್ ಹೆವಿ, ಆಕ್ಚುಲಿ ತುಂಬಾ ಹೆವಿ ಇದೆ. ಸೊ ಈ ಕಡೆ ದೋಸೆ ಮಾಡ್ಕೋಬಹುದು, ಈ ಕಡೆ ಗ್ರಿಲ್ಡ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ಬೋದು. ಮತ್ತೆ ಈ ತರ ಸಿಲಿಕಾನ್ ಹೋಲ್ಡರ್ಸ್ ಕೊಟ್ಟಿರ್ತಾರೆ ಸೇಫ್ಟಿ ಪರ್ಪಸ್, ರಿಮೂವಬಲ್ ಡಿಟ್ಯಾಚಬಲ್. ಇದು ನಿಮಗೆ ಕುಕ್ ಆಗುವಾಗ ರಿಮೂವ್ ಮಾಡ್ಕೋಬಹುದು, ಆಮೇಲೆ ಇದನ್ನ ಸೈಡ್ ಇಡುವಾಗ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಂಗೂ ಬಿಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಇದ್ರಲ್ಲಿ ಕುಕ್ ಮಾಡೋಣ, ಹೆಂಗ್ ಬರುತ್ತೆ ಅಂತ ನೋಡೋಣ. ಕಮ್ ಲೆಟ್ಸ್ ಗೆಟ್ ಇನ್. ನನ್ನ ಕ್ವಾಂಟಿಟಿ ಎಲ್ಲ ಈಗ ಹಂಗೆ ಆಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಕಾಸ್ ಇವರು ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದಾರೆ ನನ್ನ ಬ್ಲಾಗಲ್ಲಿ. ಕಮ್ ಲೆಟ್ ಸ್ಟಾರ್ಟ್. ಸೊ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಫಸ್ಟ್ ಆಗಿ ಪನ್ನೀರ್ಗೆ ಏನೇನೆಲ್ಲ ಮ್ಯಾರಿನೇಟ್ ಮಾಡ್ಕೋಬೇಕು ಅದನ್ನು 30 ಮಿನಿಟ್ಸ್ ಸೋಕ್ ಮಾಡಿ ಅದಾದಮೇಲೆ ತವಾ ಅಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಬನ್ನಿ ಫಸ್ಟ್ ಅದನ್ನು ಮಾಡ್ಕೊಂಬಿಡಿ, ಇಟ್ಬಿಡೋಣ. ಫಸ್ಟ್ಲಿ ಮೊಸರು ಹಾಕೊಂಡ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಿಮಗೆ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದ್ರ ಇದಾಗಿ ನಾನೊಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ. ಓಕೆ, ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೆಥಿ ತೊಗೊಂಡಿದ್ದೆ, ಸೊ ಅದನ್ನ ಹಾಕೊತಾ ಇದ್ದೀನಿ. ಒಂದು ಫುಲ್ ಲೆಮನ್ ತೊಗೊಂಡಿದ್ದೀನಿ, ಲೆಮನ್ ಜ್ಯೂಸು. ಆಮೇಲೆ ಪೌಡರ್ ಬಂದು ಇದು ಜೀರಾ ಪೌಡರ್, ಇದು ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್ ಇದೆ. ಖಾರ ನಿಮಗೆ ಎಷ್ಟು ಬೇಕಷ್ಟು, ನಾನು ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ, ಒಂದು ಸ್ಪೂನ್ ಮೇಲೆನೇ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರ. ಆಮೇಲೆ 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ದೆನ್ 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಆಮೇಲೆ ಅರಿಶಿನ 1/4 ಸ್ಪೂನ್ ಅಷ್ಟು, ಕಾರ್ನ್ಫ್ಲೋರ್ ಬೈಂಡಿಂಗ್ ಬೇಸನ್ ಫ್ಲೋರ್ ಅನ್ಸುತ್ತೆ ಅದೇನೆ ತಗೊಳ್ತಾ ಇರೋದ್ರಿಂದ ಒಂದು ಫಸ್ಟ್ ಇನಿಷಿಯಲ್ ಆಗಿ ಒಂದು 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ, 2.5 ಸ್ಪೂನ್ ಹಾಕೊಂಡೆ. ಸೊ ಫುಡ್ ಕಲರ್ ಆಪ್ಷನಲ್, ಇದು ಹಾಕೊಂಡು ಬಂದ್ರೆ ಕಲರ್ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದ್ರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆಯಲ್ಲ, ಇದು 1 ಸ್ಪೂನು ಅದು 1 ಸ್ಪೂನ್ ಮಿಕ್ಸ್ ಮಾಡಿದ್ರೆ ಕಲರ್ ಚೆನ್ನಾಗಿ ಕಾಣುತ್ತೆ. ಸೊ ಕಲರ್ಗೋಸ್ಕರ ಲೈಟಾಗಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕೋಬೇಡಿ ಫುಡ್ ಕಲರು. ಸೊ ದೆನ್ ಫಸ್ಟ್ ಆಗಿ ಇದನ್ನ ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಬೈಂಡಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ನಾವು ಈ ಟೈಮಲ್ಲಿ ಏನೇನು ಆನಿಯನ್ ಹಚ್ಕೊಂಡಿದ್ದೀವಿ, ಎಷ್ಟು ನೀವು ಮಾಡ್ಕೊಳ್ತೀರಾ ಕ್ವಾಂಟಿಟಿ, ಸೊ ಅಷ್ಟು ಆನಿಯನ್ ಹಾಕ್ಕೊಳ್ಳಿ. ನಾನೊಂದು 2 ಆನಿಯನ್ ತೊಗೊಂಡೆ, ಬಟ್ ಅದರಲ್ಲಿ ನಿಮ್ಗೆ ಗೊತ್ತಲ್ಲ ಕ್ಯೂಬ್ಸಾಗಿ ಕಟ್ ಮಾಡ್ಬೇಕಂದ್ಬಿಟ್ಟು ಇಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡು ಸ್ವಲ್ಪ ದೊಡ್ಡ ಕ್ಯೂಬ್ಸ್ ಥರ ಕಟ್ ಮಾಡಿದ್ದೀನಿ. ಓಕೆ, ಇದನ್ನು ಹಾಕ್ತಾ ಇದ್ದೀನಿ. ದೆನ್ ಲಾಸ್ಟ್ಲಿ ಕ್ಯಾಪ್ಸಿಕಮ್, ನೀವು ಕಲರ್ದು ಯೂಸ್ ಮಾಡ್ಕೋಬೋದು, ನಾನು ಗ್ರೀನ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವಾಗ ಹಾಕ್ಕೊಂಡು ಲೆಟ್ ಮೀ ಯೂಸ್ ಮೈ ಹ್ಯಾಂಡ್ ಫಸ್ಟ್. ಓಕೆ, ಇದನ್ನ ನೀಟಾಗಿ ತೊಗೊಂಡ್ಬಿಡೋಣ ಫಸ್ಟು. ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೈಂಡಿಂಗು. ಮತ್ತು ಇದೊಂದು 30 ನಿಮಿಷ ಹಾಗೇ ರೆಸ್ಟ್ ಮಾಡಿಸ್ಬೇಕು. ಲೈಕ್ ಅಂದರೆ ಒಂದು 30 ಮಿನಿಟ್ಸ್ ಇದ್ದರೆ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಅದಕ್ಕೆ ಹಿಡಿಯುತ್ತೆ ಅನ್ನೋದಕ್ಕೆ. ಹಂಗೆ ಹಾಕಿ ಹಂಗೆ ದಿಢೀರಂತ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ಸೊ ಈಗ ತವಾ ಪ್ರೀ ಹೀಟ್ಗೆ ಇಟ್ಕೊಂಡ್ಬಿಡೋಣ. ಸೊ ಆನ್ ಮಾಡಿದೆ, ಸೊ ಇದು ಬಿಸಿ ಆಗಲಿ. ಸೊ ನೆಕ್ಸ್ಟ್ ನಾವು ಏನು ಮಾಡಿದ್ದೀವಲ್ಲ, ಇದು 30 ಮಿನಿಟ್ಸ್ ಆಗಿದೆ. ಸೊ ಇದು ಕುಂಫು ಸ್ಟಿಕ್ಸ್ ಆವಾಗಲೇ ತೋರಿಸಿದ್ರಲ್ಲ ಇವರು, ಬಾರ್ಬಿಕ್ಯೂ ಸ್ಟಿಕ್ಸ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಸರಿ. ಫಸ್ಟ್ಲಿ ಎಂಥದ್ದು ಪನ್ನೀರ್, ಆಮೇಲೆ ಕ್ಯಾಪ್ಸಿಕಮ್, ಆನಿಯನ್, ಆಮೇಲೆ ಇನ್ನೊಂದೆರಡು ಪನ್ನೀರ್ ಹಾಕೊಳ್ಳಿ. ಮಧ್ಯ ಮಧ್ಯ ಹಂಗೆ ಅರೇಂಜ್ ಮಾಡ್ಕೊಳ್ಳಿ. ಗೊತ್ತಲ್ಲ ಇದೆಲ್ಲ ಪನ್ನೀರ್ ಟಿಕ್ಕ ಎಲ್ಲ ಹೇಗೆ ಕೊಡ್ತಾರೆ ರೆಸ್ಟೋರೆಂಟಲ್ಲಿ, ಹಾಗೆ ಅರೇಂಜ್ ಮಾಡ್ಕೊಳ್ಳಿ. ಈ ಥರ ನಾನು ಮಾಡಿರೋದು ನೋಡಿಲ್ಲಪ್ಪ. ಸಾರಿ, ಆನಿಯನ್ ಮಿಸ್ ಆಯ್ತದು. ನಿಜ ಹೇಳ್ತೀನಿ, ತಿಂದಿದ್ದೀನಿ ಅಷ್ಟೇ. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪನ್ನೀರ್ ಟಿಕ್ಕ ಮಾಡ್ತಿರೋದು. ನಮ್ಮ
ಆಕ್ಚುಲಿ ಎಕ್ಸ್ಪರ್ಟ್ ಇದ್ರಲ್ಲಿ. ಹಂಗೇನಿಲ್ಲ, ಅವ್ರು ಕೆಮ್ಮತ್ತಾಗಲ್ಲ, ಅವ್ನು ಸಕ್ಕತ್ತಾಗಿ ಮಾಡ್ತಾನೆ ಅಡುಗೆ. ಒಂದು ದಿವಸ ಅವ್ನು ಇಟ್ಕೊಂಡು ಬ್ಲಾಗ್ ಮಾಡೇ ಮಾಡ್ತೀನಿ ನೋಡಿ. ಓ ವ್ಯೂಸ್ ಕಿತ್ಕೊಂಡು ಹೋಗುತ್ತೆ ಶಾರ್ಟ್ಲಿ ಸಾಕಾ? ಎಷ್ಟೊಂದು ಅರೇಂಜ್ಮೆಂಟ್ಸ್ ಇನ್ನೂ ಹಾಕ್ಲಾ ಫಿಲಿಂಗ್ ನೋಡಿ ಬಂತು. ಅವಾಗ ಎಷ್ಟು ಬೇಕು? ಐ ಗೆಸ್ ದಿಸ್. ಸೊ ಆಲ್ಮೋಸ್ಟ್ 3 ಬಾರ್ಬಿಕ್ಯೂ ಸ್ಟಿಕ್ಸ್ ರೆಡಿ ಆಯಿತು. ಸೊ ಈಗ ತವಾ ಹೀಟ್ ಆಗಿದೆ, ಆಯಿಲ್ ಅಪ್ಲೈ ಲೈಟ್ ಮಾಡಿರೋಣ. ಆಮೇಲೆ ಇವಾಗ ನೋಡಿ ಫುಲ್ ಇದು ಬಿಸಿ ಆಗಿದೆ. ಸೊ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ, ಜಾಸ್ತಿ ಬಿಸಿ ಮಾಡಿಕೊಂಡು ಬೇಡ. ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಪ್ರಯೋಗ ಎಲ್ಲ ನಿನ್ನ ಮೇಲೆ. ತವಾ ತಂದಿದ್ದೆ, ಮಾಡು 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 ಅಂದಲ್ಲ. ಏನು 1-2 ಸಲ ಮಾಡಿದ್ರೆ ಕಾನ್ಫಿಡೆಂಟ್ ಇರುತ್ತೆ. ಗೊತ್ತಿಲ್ಲ ಹೆಂಗಿದೆ ಅಂತ. ಓಕೆ, ಹಿಂಗೆ ಲೈಟಾಗಿ ತಿರುಗಿಸ್ತಾ ಇರಬೇಕಿದು. ಲೈಟ್ ಆಗಲ್ಲ ಒಂದು ಸೈಡ್. ಅದೇ ಸೈಡ್ ಬೈ ಸೈಡ್. ಕಚ್ಕೊಂಡ್ಬಿಟ್ಟಿದೆ. ಲೈಟಾಗಿ ಹಿಂಗೆ ಗೊತ್ತಿಲ್ಲ. ಆಯಿಲ್ ಹಾಕಿದ್ವಿ. ಗೀ ರೋಸ್ಟ್ ಮಾಡ್ಬೋದಿತ್ತು ತಾನೆ? ನೀನೇ ಆಯಿಲ್ ತಗೊಂಡು ಬಟರ್ ಹಾಕಿದ್ದೆ. ರೋಸ್ಟ್ ಮಾಡ್ಬೋದು ತಾನೆ? ಮಾಡ್ಬೋದು. ಹೇಳ್ಬೇಕು ತಾನೆ? ನೀನೇನಕ್ಕಿದ್ಯಾ? ಅಂತ ಹೇಳಿದ್ರೆ ಹೇಳ್ಕೊಡ್ಬೇಕು. ನಾನು ಮಾಡಿದ್ದಿದ್ರೆ ನಾನು ಹೇಳಿರ್ತಿದ್ದೆ. ನನ್ನ ಹತ್ರ ಇಡುತ್ತೆ ಐಡಿಯಾಸು, ನಿನಗೇನಕ್ಕೆ ಹೇಳಿ ಕೊಡಲಿ? ಹಿಂದೆ ಕ್ಯಾಮ್ರಾ ಹಿಂದೆ ಅಂತ ಈ ತರ ಮನುಷ್ಯರಿದ್ರೆ ನಾನು ಹಿಂಗೆ ಸಕ್ಸಸ್ ಆಗೋದು. ಸೊ ಹಿಂಗೆ ಲೈಟ್ಗೆ ರೋಸ್ಟ್ ಮಾಡ್ಕೊಳ್ಳಿ. ಸೊ ಏನು ಮಮತಾ ಗೋರ್ತಾ ಇದೆಯಾ ಆ ಕಡೆಯಿಂದ? ಇಲ್ಲ, ಇದು ಎಷ್ಟು ಚೆನ್ನಾಗಿ ಇದು ಮಾಡಿದಾರೆ ನೋಡು. ನಾವಿಲ್ಲಿ ಏನು ಆಯಿಲ್ ಹಾಕಿರ್ತೀವಲ್ಲ ಎಕ್ಸ್ಟ್ರಾ, ಅದೆಲ್ಲ ಬಂದು ನೋಡಿ ಇಲ್ಲಿ ಸೆಟಲ್ ಆಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಕುಕಿಂಗ್ ಅದು ತಗೊಳುತ್ತೆ. ಓಕೆ, ನೋಡಿ ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿರೋದೇನೆ ಒಂದು ಸೈಡಿಗೆ ಸ್ಟೋರ್ ಆಗುತ್ತಾ ಹೋಗಿ? ಓ ಇದೆಲ್ಲ ಚಾನಲ್ ಥರ, ಕಾಲುವೆ ನೀರು ಹೋಗುತ್ತಲ್ಲ ಆ ಥರ. ಎಕ್ಸಾಕ್ಟ್ಲಿ, ಹೌದು. ನೋಡು ಕಾಲುವೆಯಿಂದ ಹೋಗಿರೋ ಅಂಥ ಎಣ್ಣೆ ಇಲ್ಲಿ ಸ್ಟೋರ್ ಆಗಿದೆ. ಸೊ ಯಾಕೆ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಡನ್. ಹಾಗೆ ಇದೊಂದು ಯಾವುದೋ ಒಂದು ಪನ್ನೀರ್ ಇದಾಗಬೇಕು. ನಾನು ಲೈಟಿಗೆ ಇಲ್ಲಿ ತೋರಿಸಿ ಕ್ಯಾಮ್ರಾ ಅಂತಾನೆ ಸ್ವಲ್ಪ ಜಾಸ್ತಿ ಮಸಾಲೆ ಇದು ಮಾಡಿದ್ದೀನಿ ಅನ್ಸುತ್ತೆ. ಫಸ್ಟ್ ಟೈಮ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ. ಯಶವಂತ ಇದು ಇಷ್ಟು ಬಿಸಿ ಇರೋದು ಬಾಯಿಗೆ ಹಾಕೊಂಡ್ಬಿಟ್ರೆ ಅಷ್ಟೇ, ಬಾಯೆಲ್ಲ ಊಷ್ಟ ಆಗ್ಬಿಡುತ್ತೆ. ತಿನ್ನಲೇಬಾರ್ದು ಅಂತ ಏನೇನು ಪ್ಲ್ಯಾನ್ ಮಾಡ್ತೀಯಲ್ಲ, ದಮ್ಮಂತಿಲ್ಲ. ನನಗೇನು ಬರ್ತಿಲ್ಲ. ಏನಾದರೂ ತಿನ್ನು, ನಾನೇ ತಿನ್ನು, ನಾನೇ ರಿವ್ಯೂ ಕೊಡ್ತೀನಿ. ಮತ್ತೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಚಟ್ನಿ ಮಾಡ್ಕೊಂಡಿಲ್ಲ, ಅದಕ್ಕೆ ಸ್ವೀಟ್ ಆ್ಯಂಡ್ ಖಾರದು ಟೊಮೆಟೊ ಕೆಚಪ್ ಅಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಯಶವಂತಿಗೆ. ಅವ್ರು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ, ರಿವ್ಯೂ ಕ್ಯಾಪ್ಚರ್ ಮಾಡೋಣ. ಸೊ ನೋಡಿ, ಏನು ಅಷ್ಟೊಂದೇನು ಇದಾಗಿಲ್ಲ, ತವಾ ನೀಟಾಗೇ ಇದೆ, ಕಚ್ಕೊಂಡಿಲ್ಲ. ಸೊ ಮೈ ಮಿಸ್ಟೇಕ್, ಇಟ್ ವಾಸ್ ಲೈಟ್ಲಿ. ನಾನು ಮಸಾಲೆ ಜಾಸ್ತಿ ಹಾಕಿದ್ದೀನಿ. ಎಷ್ಟು ಬೇಕಷ್ಟು ಹಾಕಿದ್ರೆ ಕಚ್ಕೊಳ್ಳಲ್ಲ ಆ್ಯಕ್ಚುಲಾಗಿ. ನೋಡಿ ಆಯಿಲೆಲ್ಲ ಹೆಂಗೆ ನೀಟಾಗಿದೆ. ತವಾ ಚೆನ್ನಾಗೇ ಇದೆ, ಅಮೆಝಾನಲ್ಲಿದೆ ಅವೈಲೇಬಲ್, ಪರ್ಚೇಸ್ ಮಾಡ್ಕೊಳ್ಳಿ. ಬನ್ನಿ ಟೇಸ್ಟ್ ಕೇಳೋಣ. ಯಶವಂತ್ ಸರ್ವ್ ಮಾಡಿದ್ದೀನಿ, ಟೇಸ್ಟ್ ನೋಡಬಿಟ್ಟು ಯಶವಂತ್ ಅವರೇ. ಎಸ್ ಹೇಳೋಣ. ನಾನು ಹಂಗೆ ಸರ್ವ್ ಮಾಡಿಬಿಟ್ಟೆ. ಸೊ ತಿಂದು ಹೇಳ್ಬೋದಾ? ತಿನ್ನೋ ಥರ ಇದೆಯಾ? ನನಗೆ ಗೊತ್ತಿಲ್ಲ, ನೀವು ಹೇಳಿ ತಿಂದು. ಫಸ್ಟ್ ಅದಕ್ಕೆ ಆನಿಯನ್ ತಿಂದು ಹೇಳು. ಏನು ಹೇಳ್ತಾರೆ ನೋಡಿ. ಆನಿಯನು ಓಕೆ ಚೆನ್ನಾಗಿದೆ. ಫುಲ್ ಹೇಳ್ರಿ, ಕೈ ನೋವು ಬೇರೆ ಹೇಳಿ. ಸೊ ಇವ್ರಿಗೆ ಇಷ್ಟ ಆಯ್ತಂತೆ ನಾವು ಮಾಡಿರೋದು. ಹೌದಾ? ಚೆನ್ನಾಗಿದೆಯಾ? ಸೊ ಇಂಥದ್ದೆಲ್ಲ ಮಾಡಿಕೊಟ್ರೆ ಇವ್ರಿಗೆ ಸಖತ್ ಇಷ್ಟ. ಚೆನ್ನಾಗಿದೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ರೇಟಿಂಗು 10ಗೆ 9.5. ಓ ಮೈ ಗಾಡ್, 9.5. ಸೊ ಮತ್ತೆ ಇದು ಹಾಫ್ ಮಾರ್ಕ್ ಯಾಕೆ ಕಟ್ ಮಾಡಿದ್ದು? ನಿಂದು ಹಾರಬಾರ್ದಲ್ಲ, 10ಗೆ 10 ಕೊಟ್ರೆ ಅದಕ್ಕೆ. ಓ ಹಂಗೆ, ಹಂಗಂದ್ರೆ 10ಗೆ 10 ನಾನು ತಗೊಂಡೆ ಬಿಡಿ, ನೀವೇನು ಹೇಳಿಲ್ಲ ಅಂದ್ರೂ. ಕೊಟ್ಟ ಮೇಲೇನೆ ಲೆಕ್ಕ. ಸೊ ಇವ್ರಿಗೆ ಇಷ್ಟ ಆಗಿದೆ. ಮನೇಲಿ ನೀವು ಮಾಡಿಕೊಂಡು ಟೇಸ್ಟಿ ಆಗಿತ್ತು ಅಂತ ಕಮೆಂಟ್ ಮಾಡಿ.
ತಿಳಿಸಿ, ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್, ನಮಸ್ತೆ.